Hello everyone, welcome to my new channel Mahamaya Tassels Collections. ಇವತ್ತೊಂದು ಬ್ಯೂಟಿಫುಲ್ ಕ್ರೋಶೆ ಡಿಸೈನ್, ಫ್ಲವರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ರಿಕ್ವೆಸ್ಟೆಡ್ ಡಿಸೈನ್ ಇದು. 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ 10 ನಂಬರ್ ನೀಡಲ್. ನೀವು 9 ಆದರೂ ತಗೋಬೋದು. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ 3 ಚೈನ್ಸ್ ಮಾಡಿ ಲಾಕ್ ಮಾಡಿ. ಇದು ಕುಚ್ಚುಗೆ ಸ್ಪೇಸು. ಹಾಗೆ ಇವಾಗ 4 ಚೈನ್ಸ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ಸ್ಲ್ಯಾಂಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇವಾಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. ಇವಾಗ ಬಿಗ್ ಬೀಡ್ಸ್ ಅಥವಾ ಪರ್ಲ್ಸ್ ತಗೊಳ್ಳಿ. ನಿಮ್ಮ ಸೀರೆ ಝರಿ ಕಲರ್ ಯಾವುದಿದೆಯೋ ಅದಕ್ಕೆ ಮ್ಯಾಚಿಂಗ್ ಬೀಡ್ಸ್ ತಗೊಳ್ಳಿ. ಇವಾಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 4 ಚೈನ್ಸ್ ಮಾಡಿ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ ಆ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ 4 ಚೈನ್ಸ್ ಮಾಡಿ ಲಾಕ್ ಆದಮೇಲೆ ಸ್ಯಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡಿ ಈ 4 ಚೈನ್ ಸ್ಪೇಸಲ್ಲಿ 5 ಸಿಂಗಲ್ ಕ್ರೋಶೆ ಮಾಡಬೇಕು. 3 4 5. ಇವಾಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಒಟ್ಟಿಗೆ 4 ಡಬಲ್ ಕ್ರೋಶೆ ಬರುತ್ತೆ. ಇವಾಗ ಪುನಃ 4 ಚೈನ್ಸ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ಇವಾಗ ಕುಚ್ಚು ಸ್ಪೇಸು 3 ಚೈನ್ಸ್, 3 ಅಥವಾ 4 ಚೈನ್ಸು ಹಾಕೋಬೋದು. ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ. 3 ಚೈನ್ಸ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಪುನಃ 4 ಚೈನ್ಸ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಮಾಡಿ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಬೀಡನ್ನ ಆ್ಯಡ್ ಮಾಡಿ. ಬಿಗ್ ಬೀಡೇ ತಗೊಳ್ತಾ ಇದ್ದೀನಿ. ಬೀಡ್ ಲಾಕ್, ಇನ್ನೊಂದು ಡಬಲ್ ಕ್ರೋಶೆ. ಇವಾಗ 4 ಚೈನ್ಸ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಬೀಡ್ ಪಕ್ಕದಲ್ಲಿರೋ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆನ ಟರ್ನ್ ಮಾಡಿ ಪುನಃ 4 ಚೈನ್ ಸ್ಪೇಸ್ ಒಳಗಡೆ 5 ಸಿಂಗಲ್ ಕ್ರೋಶೆಸ್. ಈ ಡಿಸೈನ್ಗೆ ತುಂಬ ರಿಕ್ವೆಸ್ಟ್ ಬಂದಿರೋದ್ರಿಂದ ನಾನು ಸ್ಯಾಂಪಲ್ ಪೀಸಲ್ಲೇ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ. 4 ಡಬಲ್ ಕ್ರೋಶೆ ಆಯ್ತಲ್ವಾ. ಇವಾಗ ಪುನಃ 4 ಚೈನ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್, 3 ಚೈನ್ಸ್ ಕುಚ್ಚುಗೆ ಸ್ಪೇಸ್, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಹೀಗೆ ಬರುತ್ತೆ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡಿಕೊಂಡು 3 ಚೈನ್ಸ್ ಇರೋ ಕಡೆ 3 ಚೈನ್ಸ್ ಮಾಡಿ ಲಾಕ್ ಮಾಡಿದ್ದೀನಿ.
ಇವಾಗ 4 ಚೈನ್ಸ್ ಇರೋ ಕಡೆ ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿ ಬೀಡ್ ಪಕ್ಕದಲ್ಲಿ 4 ಚೈನ್ ಸ್ಪೇಸ್ ಇದೆಯಲ್ವಾ, ಇಲ್ಲಿ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತೀನಿ. ಇದು ಪೆಟಲ್ಸ್ ಬರುತ್ತೆ. 4 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡಬೇಕು. ತ್ರೀ ಆ್ಯಂಡ್ 4. ಇವಾಗ 3 ಚೈನ್ಸ್ ಮಾಡಿಕೊಂಡು ಇಲ್ಲೇ ಲಾಕ್ ಮಾಡ್ಕೊಳ್ಳಿ. ಒಂದು ಪೆಟಲ್ ಆಯಿತು. ಇವಾಗ ಸೆಕೆಂಡ್ ಪೆಟಲ್ಗೆ ಸ್ಟಾರ್ಟಿಂಗ್ 3 ಚೈನ್ಸ್, ಟ್ರಿಪಲ್ ಕ್ರೋಶೆ, ಮೂರು ಸತಿ ಆಯಿತು. ಇವಾಗ ಲಾಸ್ಟ್ 1 ಟೈಮ್ ಟ್ರಿಪಲ್ ಕ್ರೋಶೆ, ಸ್ವಲ್ಪ ಹೀಗೆ ಎಳ್ಕೊಳ್ಳಿ, ಇನ್ನೊಂದು ಪೆಟಲ್ಗೆ ಜಾಗ ಬೇಕು. ಇವಾಗ 3 ಚೈನ್ಸ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡಿ. ಇವಾಗ ಥರ್ಡ್ ಪೆಟಲ್ ಸ್ಟಾರ್ಟ್ ಮಾಡೋಣ. ಸೇಮ್ 3 ಚೈನ್ಸ್, ಟ್ರಿಪಲ್ ಕ್ರೋಶೆ, 1 ಟೈಮ್, ಟೂ ಟೈಮ್ಸ್, 3, 4. ಇವಾಗ ಇಲ್ಲಿ ಲಾಸ್ಟಲ್ಲಿ 3 ಚೈನ್ಸ್ ಮಾಡಬೇಕಂತಿಲ್ಲ. ಇಲ್ಲಿ 4 ಚೈನ್ಸ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಪುನಃ ಒಂದು ಲಾಕ್, ಸಿಂಗಲ್ ಕ್ರೋಶೆ ಇರೋ ಕಡೆ ಲಾಕ್, ಪುನಃ 3 ಚೈನ್ಸ್, ಇಲ್ಲಿ ಲಾಕ್. ಸೇಮ್ ಪ್ರೊಸೀಜರ್ ಸೆಕೆಂಡ್ ಸ್ಟೆಪ್ಪಲ್ಲಿ. ಫ್ಲವರ್ ಈ ಥರ ಬರುತ್ತೆ. ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಪೆಟಲ್ಸ್ ಸರಿಯಾಗಿ ಕುತ್ಕೊಳ್ಳುತ್ತೆ. ಇನ್ನು ಕುಚ್ಚು ಕಟ್ಟಿಬಿಟ್ಟು ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಡಿಸೈನು ಈ ಥರ ಬರುತ್ತೆ. ಈ ಡಿಸೈನ್ಗೆ ಚಾರ್ಜ್ ಮಾಡಬೇಕಾದ್ರೆ 550 to 600 ಚಾರ್ಜ್ ಮಾಡ್ಬೋದು. ಅದರಿಂದ ಜಾಸ್ತಿನೂ ಚಾರ್ಜ್ ಮಾಡೋರು ಇರ್ತಾರೆ. ನಿಮ್ಮ ಲೊಕೇಶನ್ನು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಇದು ಕಸ್ಟಮರ್ ಸೀರೆಗೆ ಹಾಕಿರೋ ಡಿಸೈನ್. ಲೈಟ್ ಶೇಡ್ ಸ್ಯಾರಿ ಆಗಿರೋದ್ರಿಂದ ಪರ್ಲ್ಸ್ ಯೂಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ನಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಹಾಗೂ ಪಿಂಟ್ರೆಸ್ಟಲ್ಲಿ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದರಲ್ಲೂ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.